ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಸ್ಪೀಡ್ ಡೀಮನ್ ಅಂತ. ಟ್ರೈನಲ್ಲಿ ಹೋಗ್ತಿರುವಾಗ ಗೋಸ್ಟಿಂದ ಪೊಸೆಸ್ ಆದರೆ ಹೇಗಾಗುತ್ತೆ, ಸ್ಟಾಪ್ ಮಾಡ್ಲಿಕ್ಕಾಗಲ್ಲ, ಎಸ್ಕೇಪ್ ಆಗ್ಲಿಕ್ಕಾಗಲ್ಲ. ನಿಜ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಬಟ್ ಈ ಮೂವಿಲಿ ತೋರಿಸಿದ್ದಾರೆ ಹೇಗೆ ಸರ್ವೈವ್ ಆಗ್ತಾರಂತ. ಒಳ್ಳೆ ಮೂವಿ, ಹೀಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವ ಒಬ್ಬ ಫಾದರ್ ಆಗಿ ನನ್ನ ತೋರಿಸ್ತಾರೆ. ಆ ಟ್ರೈನ್ ಅಲ್ಲಿ ಇನ್ನೂ ಕೂಡ ಜನ ಇದ್ದಾರೆ. ಅವ್ರ ಕಡೆ ಹೋಗೋ ಮುಂಚೆ ಇವರಿಬ್ಬರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಎನಿವೆ ಅಂದಾಗೆ ಈ ನನ್ನ ಹೆಸರು ಲೂ, ಹಾಗೆ ಫಾದರ್ ಹೆಸರು ನೋವಾಕ್. ಅವರಿಬ್ಬರಿಗೂ ಆ ದಿನ ದೂರದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಮೇಲೆ ಬಂದಿರುವ ದೆವ್ವನ ಬಿಡಿಸ್ಲಿಕ್ಕಂತ ಹೋಗ್ತಿರ್ತಾರೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ದೆವ್ವಗಳನ್ನ ಬಿಡಿಸೋ ರೈಟ್ಸ್ ಇರೋದು ಫಾದರ್ಸ್ಗಳಿಗೆ ಮಾತ್ರ. ನನ್ಗಳು ಕೇವಲ ಸಹಾಯ ಮಾಡೋಕಷ್ಟೇ ಅಂತ. ಬಟ್ ಈ ಒಂದು ರಿವಾಜಿಗೆ ಲೂ ಅಗೇನ್ಸ್ಟ್ ಆಗಿದ್ಲು. ಬಿಕಾಸ್ ಅವಳು ಕೂಡ ಅವಳ ಅಪ್ಪ ರೋಮನ್ ತರ ಡಿಮಾನ್ ಇನ್ವೆಸ್ಟಿಗೇಟರ್ ಆಗ್ಬೇಕಂತಿದ್ಲು. ಅವಳಪ್ಪ ರೋಮನ್ ಒಂದು ಟೈಮಲ್ಲಿ ಇದೇ ಫಾದರ್ ಒಟ್ಟಿಗೆ ಸೇರಿ ದೆವ್ವಗಳನ್ನ ಬಿಡಿಸೋ ಕಾರ್ಯ ಮಾಡ್ತಿದ್ದ. ಆವಾಗ ಲೂ ತುಂಬಾ ಚಿಕ್ಕವಳಾಗಿದ್ಲು. ಹೀಗಿರುವಾಗ ರೋಮನ್ನ ಒಂದು ಪ್ರಭಾವಶಾಲಿಯಾದ ದೆವ್ವ ಪೊಸೆಸ್ ಮಾಡಿ ಕೊಂದು ಹಾಕುತ್ತೆ. ಫಾದರ್ ರೋನಕ್ ಆ ದೆವ್ವದಿಂದ ಲೂನ ಮಾತ್ರ ಬಚಾವ್ ಮಾಡ್ತಾನೆ. ಸ್ಯಾಡ್ಲಿ ರೋಮನ್ನ ಬಚಾವ್ ಮಾಡೋಕ್ಕಾಗಲ್ಲ. ಅದರಿಂದ ರೋಮನ್ ಭೀಕರವಾಗಿ ಆ ದೆವ್ವದ ಕೈಯಿಂದ ಸತ್ತೋಗ್ತಾನೆ. ಆವತ್ತಿಂದ ಈ ಲೂನ ಸಾಕಿದ್ದೆ ಇದೇ ಫಾದರ್ ರೋನಕ್. ಆದ್ರೆ ಲೂಗೆ ತನ್ನ ತಂದೆ ಹೇಗ್ ಸತ್ರು ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಅದನ್ನ ರೋನಕ್ ಅವಳಿಂದ ಮುಚ್ಚಿಟ್ಟಿದ್ದ. ಹಾಗೆ ಆ ಪ್ರಭಾವಶಾಲಿ ಗೋಸ್ಟ್ ಯಾವುದೆಂಬುದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಎನಿವೆ, ನಾನು ಆವಾಗ್ಲೇ ಹೇಳಿದ್ದೆ ಟ್ರೈನಲ್ಲಿ ಇನ್ನೂ ಕೂಡ ಜನ ಇದ್ದಾರಂತ. ಈಗ ಅವ್ರ ಕಡೆ ಬರೋಣ. ಹೀಗೆ ಲೂ ತನ್ನ ಸೀಟಲ್ಲಿ ಕುಳಿತಿದ್ದಾಗ ಮುಂದೆ ಕೂತಿದ್ದ ಒಬ್ಬ ಸಣ್ಣ ಹುಡುಗಿ ಮಾತಾಡಿಸ್ತಾಳೆ. ಅವಳ ಹೆಸರು ಸೋಫಿಯಾ. ಅವಳು ತನ್ನ ಅಜ್ಜೊಟ್ಟಿಗೆ ಬಂದಿರ್ತಾಳೆ. ಹಾಗೆ ಅವಳಿಗೆ ಈ ಟ್ರೈನ್ ಜರ್ನಿಯನ್ನು ಹೊಸ್ತಲ್ಲ. ಬಿಕಾಸ್ ಆ ಟ್ರೈನ್ ಮಾಡಿದ್ದೇ ಅವಳ ತಂದೆ, ಅವನೊಬ್ಬ ಇಂಜಿನಿಯರ್. ಅವಳಿಗೆ ಆ ಟ್ರೈನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದೆ. ಎನಿವೆ, ನಂತರ ಈ ಲೂನ ಪರಿಚಯ ಅದೇ ಟ್ರೈನ್ ಒಳಗಿದ್ದ ಒಬ್ಬ ಕಪಲ್ ಒಟ್ಟಿಗಾಗುತ್ತೆ. ಅವರ ಹೆಸರು ಡೇವಿಡ್ ಆಗಿ ವಿಕಿ ಅಂತ. ಡೇವಿಡ್ ಒಬ್ಬ ಅನ್ಹೆಲ್ತಿ ಪರ್ಸನ್ ಆಗಿದ್ದ. ಬಟ್ ವಿಕಿ ತುಂಬಾ ಲವಲವಿಕೆ ಆಗಿದ್ಲು. ಹೀಗೆ ಮಾತುಕತೆಯಿಂದ ಲೂ ಹಾಗೆ ವಿಕಿ ಮಧ್ಯೆ ಕ್ಲೋಸ್ನೆಸ್ ಬೆಳೆಯುತ್ತೆ. ಹಾಗೆ ನಂತರ ಅವರಿಬ್ಬರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಕೂತ್ಕೋತಾರೆ. ಅಲ್ಲಿ ಲೂಳ ಗಮನ ಅದೇ ಟ್ರೈನ್ ಅಲ್ಲಿದ್ದ ಒಬ್ಬ ಕಳ್ಳನ್ ಕಡೆ ಹೋಗುತ್ತೆ. ಅವನ ಹೆಸರು ಲೂಯಿಸ್ ಅಂತ. ಅವನು ಟಾಯ್ಲೆಟ್ ಇಂದ ಹೊರಬರ್ತಿರುವ ವ್ಯಕ್ತಿಗಳಿಂದ ಪರ್ಸ್ನ ಹೊಡಿತಿದ್ದ. ಇವಳು ಕೂಡ ಅದನ್ನ ನೋಡಿ ನಂತರದಲ್ಲಿ ಸೀದಾ ಹೋಗಿ ಅವನ ಹತ್ತಿರ ಕೇಳೇ ಬಿಡ್ತಾಳೆ, ಮರ್ಯಾದೆಯಲ್ಲಿ ಕದ್ದಿರೋ ಪರ್ಸ್ನ ವಾಪಸ್ ಕೊಡು, ಕೊಟ್ರೆ ನಿನ್ನ ಯಾರಿ ಕೂಡ ಹಿಡಿದುಕೊಡಲ್ಲ, ಕೊಡ್ದಿದ್ರೆ ಗೊತ್ತಲ್ಲ ಅಂತ ಧಮಕಿ ಹಾಕ್ತಾಳೆ. ಅದರಿಂದ ಹೆದರ್ಕೊಂಡು ಲೂಯಿಸ್ ಪರ್ಸ್ನ ವಾಪಸ್ ಕೊಡ್ತಾನೆ. ಎನಿವೆ, ಅದಾದ ನಂತರ ಅದೇ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರೋ ಒಬ್ಬ ಪ್ಯಾಸೆಂಜರ್ನ ತೋರಿಸ್ತಾರೆ. ಅವನ ಹೆಸರು ಗೇಬ್ರಿಯಲ್ ಅಂತ. ಅವನು ತನ್ನ ಗರ್ಲ್ ಫ್ರೆಂಡ್ ಒಬ್ಬಳನ್ನ ಮೀಟ್ ಮಾಡ್ಬೇಕಂತ ಆ ಊರಿಗೆ ಬಂದಿದ್ದು. ಒಂದು ವಾರದ ನಂತರ ತನ್ನೂರಿಗೆ ಟ್ರೈನಲ್ಲಿ ಹೊರಟಿದ್ದ. ಆವಾಗ ಅವನಿಗೆ ಹೊರಡುವಾಗ ತನ್ನ ಗರ್ಲ್ ಫ್ರೆಂಡ್ ಕೊಟ್ಟ ಒಂದು ಬಾಕ್ಸ್ ನೆನಪಾಗುತ್ತೆ. ಇದನ್ನ ಟ್ರೈನಲ್ಲಿ ಹೋಗುವಾಗ್ಲೇ ಓಪನ್ ಮಾಡಿ ನೋಡ್ಬೇಕಂತ ಕಂಡೀಷನ್ ಬೇರೆ ಹಾಕಿ ಕಳಿಸಿದ್ಲು. ಇವಾಗ ಅವನು ಅದನ್ನ ಓಪನ್ ಮಾಡ್ತಾನೆ. ಅದರೊಳಗೆ ಒಂದು ಗೊಂಬೆದಿರುತ್ತೆ. ಅದನ್ನ ಟಚ್ ಮಾಡಿ ಅವನ ಕೈಗೆ ಸಣ್ಣ ಗಾಯ ಆಗಿ ಬ್ಲಡ್ ಬರುತ್ತೆ. ಆವಾಗಲ್ಲೇ ಪಕ್ಕದಲ್ಲಿ ಕೂತಿದ್ದ ಸೋಫಿಯಾ ಹೇಳ್ತಾಳೆ, ಇದು ಡೀಮನ್ಗಳ ಕಿಂಗ್ ಏಸ್ಮೋಂಡಿಯಸ್ನ ಗೊಂಬೆ. ಅದಕ್ಕೆ ತುಂಬಾ ಜನರನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅಂತ. ಇದೆಲ್ಲ ನಿಂಗೆ ಗೊತ್ತಾಯ್ತಂತ ಕೇಳಿದಾಗ ಸೋಫಿಯಾ ಹೇಳ್ತಾಳೆ, ಬುಕ್ಕಿಂದ ಓದಿ ತಿಳ್ಕೊಂಡೆ ಅಂತ. ಆಗಲ್ಲಿ ಅವಳ ಅಜ್ಜಿ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಈ ಗೇಬ್ರಿಯಲ್ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಆ ಡಾಲ್ನ ಮತ್ತೆ ಬಾಕ್ಸ್ಗೆ ಹಾಕಿ ಸುಮ್ಮನೆ ಕೂತ್ಕೋತಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಅವನೇನ್ ಮಾಡಿದಾನಂತ. ಹಾಗೆ ಅದರ ಎಫೆಕ್ಟ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಕೂತಿದ್ದ ಗೇಬ್ರಿಯಲ್ ಇದ್ದಕ್ಕಿದ್ದಾಗೆ ನರಳಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದೋ ಶಕ್ತಿ ಅವನ್ನ ಆವರಿಸ್ತಾ ಹೋಗಿ ಅವನು ಕಂಪ್ಲೀಟ್ ಆಗಿ ಪೊಸೆಸ್ ಆಗಿ ಬಿಡ್ತಾನೆ. ಈ ಕಡೆ ಇದೆಲ್ಲ ಆಗ್ತಿರುವಾಗ ಆ ಕಡೆ ಕೂಡ ವಿಚಿತ್ರವಾದ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಟ್ರೈನ್ ಸ್ಪೀಡ್ ಜಾಸ್ತಿ ಆಗೋದು, ಲೈಟ್ ಫ್ಲಿಕ್ಕರ್ ಆಗೋದು, ಆ ರೀತಿ ಅಲ್ಲ. ಆ್ಯಂಡ್ ಅದಕ್ಕಿಂತ ಜಾಸ್ತಿಯಾಗಿ ಟ್ರೈನ್ ಹೊರಗಡೆ ಸಾವಿರಾರು ಕಾಗೆಗಳು ಇದ್ದಕ್ಕಿದ್ದಾಗೆ ಬಂದು ಟ್ರೈನ್ಗೆ ಡಿಕ್ಕಿ ಹೊಡೆದು ಅವುಗಳ ಮಾರಣ ಹೋಮ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ವಿಂಡೋ ಎಲ್ಲ ರಕ್ತದಿಂದ ತುಂಬೋಗಿದ್ದವು. ಆವಾಗ ಪೈಲಟ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಹೆದರುವ ಯಾವುದೇ ಅಗತ್ಯ ಇಲ್ಲ, ಎಲ್ಲರೂ ಆರಾಮಾಗಿರಿ, ಟೆಕ್ನಿಕಲ್ ದೋಷದ ಕಾರಣ ಹೀಗಾಗ್ತಿದೆ, ನೆಕ್ಸ್ಟ್ ಸ್ಟಾಪಲ್ಲಿ ಟ್ರೈನ್ ನಿಲ್ಲಿಸಿ ನಾವು ರಿಸಾಲ್ವ್ ಮಾಡ್ತೇವೆಂಬ ಭರವಸೆ ಕೊಡ್ತಾನೆ. ಅದರಿಂದ ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ. ಬಟ್ ಲೂ ಗೊತ್ತಾಗುತ್ತೆ ಇಲ್ಲೇನೋ ಸಮಸ್ಯೆ ಆಗ್ತಿದೆ ಅಂತ. ಅವಳು ಅದೇ ಕೂಡಲೇ ಹೋಗಿ ಫಾದರ್ಗೆ ಹೇಳ್ತಾಳೆ, ಲೈಕ್ ನಾನು ವಿಂಡೋಲಿ ಯಾವುದೋ ಡೆಮಾನಿಕ್ ಫಿಗರ್ನ ನೋಡಿದೆ ಅಂತ. ಅದಕ್ಕೆ ಫಾದರ್, ಅದನ್ನ ನಾನು ನೋಡ್ಕೋತೇನೆ, ಪ್ಯಾಸೆಂಜರ್ಸ್ನ ನೀ ಸಂಭಾಳಿಸುವಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾನೆ. ಎನಿವೆ, ಈ ಕಡೆ ಅದೇ ಟ್ರೈನಲ್ಲಿದ್ದ ಎಡ್ವಿನ್ ಎಂಬಾತ ಈ ಸೋಫಿಯಾ ಹುಡುಗಿಗೆ ಹೆದರಿಸ್ತಾನೆ. ಈ ರೀತಿ ಹಕ್ಕಿಗಳು ಎಲ್ಲ ಬರೋದು ಕೆಟ್ಟದಾಗೋ ಸನ್ನಿವೇಶ ಬಂದಾಗ ಮಾತ್ರ ಅಂತ. ಅದರಿಂದ ಸೋಫಿ ಬಾಯಿ ಬಿತ್ತಳಾಗ್ತಾಳೆ. ಆವಾಗ ಅಲ್ಲೇ ಹತ್ತಿರ ಇದ್ದ ಡೇವಿಡ್ ಎಡ್ವಿನ್ಗೆ ಬೈದು
ಈ ಸೋಫಿಗೆ ಸಮಾಧಾನ ಮಾಡ್ತಾನೆ. ಆ ಥರ ಏನೂ ಇಲ್ಲ, ಅದೆಲ್ಲ ಸುಳ್ಳು, ನಮ್ಗೇನು ಕೂಡ ಆಗಲ್ಲ ಅಂತ. ಆವಾಗ ಸೋಫಿಯಾ ವಿಂಡೋ ಮೂಲಕ ಅಬ್ಸರ್ವ್ ಮಾಡ್ತಾಳೆ, ಟ್ರೈನ್ ಆ್ಯಕ್ಚುಲಿ ಸ್ಟೇಷನಲ್ಲಿ ನಿಲ್ಲಿಸಲೇ ಇಲ್ಲ, ಅದು ಪಾಸ್ ಆಗಿ ಮುಂದೆ ಹೋಗ್ತಿದೆ ಅಂತ. ಆವಾಗ ಪ್ಯಾಸೆಂಜರ್ ಎಲ್ಲರೂ ಪ್ಯಾನಿಕ್ ಆಗಿ ಗದ್ದಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಲೂ ಎಲ್ಲರಿಗೂ ಸಮಾಧಾನ ಪಡಿಸಿ ಪೈಲಟ್ ಹತ್ತಿರ ನಾನು ಹೋಗಿ ವಿಚಾರಿಸ್ತೆ ಅಂತ ಒಬ್ಳೇ ಹೋಗಲ್ಲ, ಬದಲಾಗಿ ಧೈರ್ಯಕ್ಕೆ ಡೇವಿಡ್ ಹಾಗೆ ವಿಕಿನ ಕೂಡ ಕರ್ಕೊಂಡು ಸೀದಾ ಹಾಗೆ ಮುಂದೆ ಮುಂದೆ ಹೋಗ್ತಾಳೆ. ಆದರೆ ಪೈಲಟ್ನ ಕ್ಯಾಬಿನಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಕ್ ಆದಿತ್ತು. ಅದೇನಪ್ಪ ಅಂದರೆ ಅಲ್ಲಿದ್ದ ಇಬ್ಬರು ಪೈಲಟ್ಗಳು ಕೂಡ ನಿಗೂಢವಾಗಿ ಕೊಲೆಯಾಗಿ ಹೋಗಿದ್ರು. ಕ್ಯಾಬಿನ್ ಇಡೀ ರಕ್ತದಿಂದ ಚೆಲ್ಲಿತ್ತು. ಅದನ್ನ ಕಂಡು ಭಯವಾಗಿ ಮೂವರು ಅಲ್ಲಿಂದ ವಾಪಸ್ ಪ್ಯಾಸೆಂಜರ್ ಇದ್ದಲ್ಲಿ ಬರ್ತಾರೆ. ಆದರೆ ಅವರ ಹತ್ತಿರ ನಿಜ ಹೇಳಲ್ಲ, ಬದಲಾಗಿ ಏನೋ ಒಂದು ಹೇಳಿ ಮ್ಯಾರೇಜ್ ಮಾಡ್ತಾರೆ. ಆವಾಗ ಈ ಲೂ ಸಡನ್ ಆಗಿ ಪ್ರೆಸೆಂಟ್ ಇಂದ ದೆವ್ವಗಳ ಲೋಕಕ್ಕೆ ಹೋಗ್ತಾಳೆ. ಅಲ್ಲವಳಿಗೆ ತನ್ನ ತಂದೆಯ ಆತ್ಮ ತೋರಿ ಬರುತ್ತೆ. ಆದರೆ ಅದು ನಿನ್ನ ತಂದೆ ಅಲ್ಲ, ತಂದೆ ರೂಪದಲ್ಲಿರುವ ಅದೇ ಡೀಮನ್ ಅಂತ ಅವಳ ಹಿಂದಿಂದ ಸಡನ್ ಆಗಿ ಪ್ರತ್ಯಕ್ಷವಾದ ಫಾದರ್ ರೋನಕ್ ಹೇಳ್ತಾನೆ. ನಿನ್ನ ತಂದೆನ ಕೊಂದಿದ್ದು ಇದೇ ಡೀಮನ್, ಇವಾಗ ನಿನ್ನ ಕೊಲ್ಲೋಕೆ ಬಂದಿದೆ. ಪ್ಯಾಸೆಂಜರ್ಸ್ನ ಕೂಡ ಕೊಲ್ಬಹುದು. ಆ ಡೀಮನ್ನ ನಾಶ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಬಟ್ ಇವಳು ಅದಕ್ಕೆ ರೆಡಿ ಇದ್ದಿರೋದಿಲ್ಲ. ನಾನೊಬ್ಬಳು ನನ್ನಿಂದ ಹೇಗೆ ಸಾಧ್ಯ ಅಂತ ಕೇಳಿದಾಗ ಅದಕ್ಕಿನ್ನೇನು ಫಾದರ್ ಆನ್ಸರ್ ಮಾಡಬೇಕು. ಆವಾಗ ಅದೇ ಡೀಮನ್ ಬಂದು ಫಾದರ್ನ ಕೊಲ್ಲುತ್ತೆ. ಆವಾಗ ಅವಳು ಆ ಲೋಕದಿಂದ ವಾಪಸ್ ಬರ್ತಾಳೆ. ಇವಳಿಗೆ ಅರ್ಥ ಆಗಲ್ಲ, ಈ ವಿಷಯ ಹೇಳೋಕೆ ಫಾದರ್ ನನ್ನ ಯಾಕೆ ದೆವ್ವದ ಲೋಕಕ್ಕೆ ಕರೆಸಿದ್ರು, ಏನಾಗಿದೆ ಅಂತ ಅವರಿದ್ದಲ್ಲಿ ಹೋಗಿ ಚೆಕ್ ಮಾಡಿದಾಗ ಪಾಪ ಫಾದರ್ ಆವಾಗಲೇ ಆ ಡೀಮನ್ಗೆ ಬಲೆಯಾಗಿ ಹೋಗಿದ್ರು. ಅದಕ್ಕೋಸ್ಕರನೇ ಲೂನ ಆತ್ಮಗಳ ಲೋಕಕ್ಕೆ ಕರೆದು ಆ ಡೀಮನ್ ಬಗ್ಗೆ ಹೇಳಿದ್ದು. ಆವಾಗಲ್ಲಿ ಅದೇ ಡೀಮನ್ನ ವಾಯ್ಸ್ ಕೇಳುತ್ತೆ, ನಾನು ನಿಮ್ಮನ್ನೆಲ್ಲ ಕೊಂದು ನಿಮ್ಮ ಆತ್ಮನ ಗುಲಾಮರಾಗಿ ಇಟ್ಕೋತೇನೆ ಅಂತ. ಅಲ್ಲಿದ್ದ ಉಳಿದ ಪ್ಯಾಸೆಂಜರಿಗೆ ಕೂಡ ಗೊತ್ತಾಗುತ್ತೆ, ನಾವಿನ್ನೂ ಜೀವಂತವಾಗಿ ಉಳಿಬೇಕಂದ್ರೆ ಅದು ಲೂ ಕೈಯಿಂದ ಮಾತ್ರ ಸಾಧ್ಯ ಅಂತ. ಎಲ್ಲರೂ ಅವಳ ಹತ್ತಿರ ಬೆಗ್ ಮಾಡ್ತಾರೆ. ಬಟ್ ಈ ಎಡ್ವಿನ್ನ ಬಿಟ್ಟು, ಬಿಕಾಸ್ ಅವನು ಸ್ಟಾರ್ಟಿಂಗಿನಾನು ಏನಾದರೂ ವಿಷಯ ಎತ್ತಿ ತಕರಾರು ಮಾಡ್ತಿದ್ದ. ಇವಾಗ ಕೂಡ ಇವಳೊಬ್ಬಳೊಬ್ಬ ನನ್ನಷ್ಟೇ, ಇವಳಿಗೆ ಅದೆಲ್ಲ ಸೀನ್ ಇಲ್ಲ ಅಂತ ಅವಳ ಮರ್ಯಾದೆ ತೆಗಿತಾನೆ. ಆಗ ವಿಕಿ ಮುಂದೆ ಬಂದು ಅವನಿಗೆ ಮುಟ್ಟಿಕೊಳ್ಳುವ ಹಾಗೆ ಬೈದು ಲೂಗೆ ಸಪೋರ್ಟ್ ಮಾಡ್ತಾಳೆ. ಅವಳಂತಲ್ಲ, ಎಲ್ಲರೂ ಮಾಡ್ತಾರೆ. ಸೊ ಎಲ್ಲರ ಹಠಕ್ಕೆ ಮಣಿದು ಲೂ ಕೂಡ ಒಪ್ಕೋತಾಳೆ. ಹಾಗೆ ಮೊದಲಿಗೆ ಅವಳು ತಾನು ಪ್ರೇ ಮಾಡಿ ಇಟ್ಟಿದ್ದಂಥ ಒಂದು ಡ್ರಿಂಕ್ಸ್ನ ಎಲ್ಲರಿಗೂ ಕುಡಿಸ್ತಾಳೆ. ಲೈಕ್ ಅದನ್ನ ಕುಡಿದ್ರೆ ದೆವ್ವ ಪೊಸೆಸ್ ಮಾಡಲ್ಲ ಅಂತ. ಆದ್ರೆ ಅಲ್ಲಿದ್ದ ಸೋಫಿಯಾಳ ಅಜ್ಜಿ ಮಾತ್ರ ಅದನ್ನ ಕುಡಿಯಲ್ಲ. ಎನಿವೆ ಅವಾಗ ಸೋಫಿಯಾ ಹೇಳ್ತಾಳೆ, ಈ ಟ್ರೈನ್ ಭಾರಿ ಸ್ಪೀಡಲ್ಲಿ ಹೋಗ್ತಿದೆ, 15 ನಿಮಿಷದೊಳಗೆ ನಿಲ್ಲಿಸಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಅದಕ್ಕೆ ಲೂ ಕೇಳ್ತಾಳೆ, ನಿಂಗೆ ಈ ಟ್ರೈನ್ ಬಗ್ಗೆ ಗೊತ್ತಲ್ಲ, ಹೇಗೆ ಪಾರಾಗೋದಂತ ಹೇಳು ಅಂದಾಗ ಸೋಫಿಯಾ ಹೇಳ್ತಾಳೆ, ನಾವೆಲ್ಲರೂ ಟ್ರೈನ್ನ ಲಾಸ್ಟ್ ಬೋಗಿಗೆ ಹೋಗಬೇಕು, ನಂತರ ಆ ಬೋಗಿನ ರೈಲಿಂದ ಸಪ್ರೇಟ್ ಮಾಡಬೇಕು, ಆವಾಗ ಮಾತ್ರ ಪಾರೋಗಕ್ಕೆ ಸಾಧ್ಯ ಅಂತ. ಆದ್ರೆ ಅಷ್ಟರೊಳಗೆ ಆ ದೆವ್ವ ಬಂದ್ರೆ ಏನ್ ಮಾಡೋದಂತ ಎಲ್ಲರೂ ಕೇಳ್ತಾರೆ. ಸೊ ಅದಕ್ಕೆ ನಂಗೀಗ ಮೊದಲು ಆ ದೆವ್ವ ಯಾವ ವಸ್ತುವಿಂದ ಹೊರಬಂತು ಅಂತ ಗೊತ್ತಾಗಬೇಕು, ಆಗ ಮತ್ತೆ ಪುನಃ ಆ ವಸ್ತುಗೆ ಕಳಿಸ್ಬೋದಂತ ಲೂ ಹೇಳ್ತಾಳೆ. ಆವಾಗ ಸೋಫಿಯಾಗೆ ಫ್ಲಾಶ್ ಆಗುತ್ತೆ, ಗೇಬ್ರಿಯಲ್ ತಂದ ಗೊಂಬೆಯಿಂದನೇ ಹೀಗೆಲ್ಲ ಆಗಿದ್ವು ಅಂತ ಅವಳಿಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸರಿ ಓಕೆ ಅಂತ ಲೂ ಪ್ಯಾಸೆಂಜರ್ಸ್ನೆಲ್ಲ ಸೇಫ್ ಆಗಿ ಲಾಸ್ಟ್ ಬೋಗಿಗೆ ಕರ್ಕೊಂಡು ಹೋಗೋ ಕೆಲಸನ ಸೋಫಿ ಹಾಗೆ ಅವಳ ಅಜ್ಜಿ ಹಾಗೆ ವಿಕಿ ಡೇವಿಡ್ಗೆ ಕೊಡ್ತಾಳೆ. ಹಾಗೆ ಆ ಮೂರ್ತಿ ಕದಿಯೋ ಕೆಲಸನ ಲೂಯಿಸ್ಗೆ, ಬಿಕಾಸ್ ಅವನೊಬ್ಬ ಕಳ್ಳ, ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಹಾಗೆ ಆ ದೆವ್ವಕ್ಕೆ ಟೀಸ್ ಮಾಡಿ ಅದರ ಗಮನ ತಪ್ಪಿಸೋ ಕೆಲಸನ ಎಡ್ವಿನ್ಗೆ ಕೊಡ್ತಾಳೆ, ಯಾಕಂದ್ರೆ ಮಾತಾಡೋದ್ರಲ್ಲಿ ಅವನು ಸ್ವಲ್ಪ ಎಕ್ಸ್ಪರ್ಟ್ ಅಂತ. ಎನಿವೆ ಅನಂತರ ಎಲ್ಲರೂ ಅವರವರ ಕೆಲಸದ ಕಡೆ ಗಮನ ಕೊಡ್ತಾರೆ. ಮೊದಲು ಲೂನ ಕೆಲಸ ಆ ದೆವ್ವದೊಟ್ಟಿಗೆ ಹೋರಾಡೋದು, ಬಿಕಾಸ್ ಅವಳಿಗೆ ಪೊಸೆಸ್ ಆದ ಗೇಬ್ರಿಯಲ್ನ ಬಚಾವ್ ಮಾಡಬೇಕಾಗಿತ್ತು. ಆದರೆ ಅದಕ್ಕೆ ಆ ಡೀಮನ್ ಬಿಡಲ್ಲ. ನಿನ್ನ ತಂದೆ ಕೂಡ ನನ್ನ ಸೋಲಿಸೋಕೆ ಬಂದು ಸತ್ತೋದ, ನೀನು ಕೂಡ ಸಾಯ್ತೀಯ, ಅದ್ರ ಬದಲು ನನಗೆ ಶರಣಾಗುವಂತೆಲ್ಲ ಹೇಳ್ತಿರುತ್ತೆ. ಆದ್ರೂ ಕೂಡ ಇವಳು ಅದರೊಟ್ಟಿಗೆ ಹೋರಾಡ್ತಾ ಹೋಗ್ತಾಳೆ. ಈ ಕಡೆ ಪ್ಯಾಸೆಂಜರ್ ಒಟ್ಟಿಗೆ ಲಾಸ್ಟ್ ಬೋಗಿಗೆ ತಲುಪಿದ ಅವರಿಗೆ ಅಲ್ಲಿ ಸಾವಿರಾರು ಮಿಂಚು ಹುಳುಗಳು ಇರುವುದು ತೋರುತ್ತೆ. ಆಕ್ಚುಲಿ ಅದು ಅದೇ ಡೀಮನ್ನ ಒಂದು ಸ್ವರೂಪ ಆಗಿತ್ತು. ಆದ್ರೆ ಆ ಹುಳುಗಳು ಎಲ್ಲರನ್ನ ಬಿಟ್ಟು ಸೋಫಿಯಾಳ ಅಜ್ಜಿನ ಸುತ್ತುವರೆದು ಅವಳನ್ನ ಪೊಸೆಸ್ ಮಾಡುತ್ತೆ. ಬಿಕಾಸ್ ಅವಳನ್ನ ಬಿಟ್ಟು ಎಲ್ಲರೂ ಲೂ ಕೊಟ್ಟ ಆ ಡ್ರಿಂಕ್ಸ್ನ ಕುಡಿದಿದ್ರು. ನೆಕ್ಸ್ಟಿನಲ್ಲಿ ಈ ಕಡೆ ಎಡ್ವಿನ್ ಒಬ್ಬನೇ ಕೂತು ತನಗೆ ಕೊಟ್ಟ ಕೆಲಸನ ಮಾಡ್ತಿರ್ತಾನೆ. ಅಂದ್ರೆ ಆ ದೆವ್ವಕ್ಕೆ ಬೈತಿರ್ತಾನೆ, ನೀನು ನಮಗೆಲ್ಲ ಏನೂ ಕೂಡ ಮಾಡೋಕ್ಕಾಗಲ್ಲ, ನಾವು ನಿನ್ನ ಕೊಂದಾಕಿ ಇಲ್ಲಿಂದ ಎಸ್ಕೇಪ್ ಆಗ್ತೀವಂತ. ಅದರಿಂದ ಕೋಪಗೊಂಡ ಆ ಡೀಮನ್ ಅಲ್ಲಿದ್ದ ವಿಂಡೋಲಿ ಯು ವಿಲ್ ಡೈ ಅಂತ ಬರೆದು ಹೆದರಿಸುವುದಲ್ಲದೆ ಖುದ್ದು ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋಕೆ ನೋಡುತ್ತೆ. ಬಟ್ ಎಡ್ವಿನ್ ಹೇಗೋ ಬಚಾವಾಗ್ತಾನೆ. ಈ ಕಡೆ ಲೂಯಿಸ್ನ ತೋರಿಸ್ತಾರೆ. ಅವನು ಆ ಮೂರ್ತಿನ ಹುಡುಕಿ ನಾಶ ಮಾಡೋಕೆ ಅಂತ ಬಂದಿರ್ತಾನೆ. ಆದ್ರೆ ಅವನಿಗೆ ಮೂರ್ತಿಯನ್ನು ಸಿಗುತ್ತೆ. ಆದ್ರೆ ಅದನ್ನ ನಾಶ ಮಾಡೋಕೆ ಆ ಡೀಮನ್ ಬಿಡಲ್ಲ.
ಅದು ಲೂಯಿಸ್ಗೆ ಆಸೆ ತೋರಿಸುತ್ತೆ. ಆ ಮೂರ್ತಿನ ಕದ್ದು ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ, ನಾಶ ಮಾಡಿದರೆ ನಿಂಗೇನೆ ಲಾಸ್ ಅಂತ ಅವನ ವೀಕ್ನೆಸ್ ಹುಡುಕಿ ಮ್ಯಾನಿಪುಲೇಟ್ ಮಾಡೋಕೆ ನೋಡ್ತಿರುತ್ತೆ. ಬಟ್ ಇವನ್ ಮಾತ್ರ ಮೆಂಟಲಿ ಫಿಕ್ಸ್ ಆಗಿದ್ದ, ನಾಶ ಮಾಡಲೇಬೇಕಂತ. ಹಾಗೆ ಅವನಿನ್ನು ಅದನ್ನ ನಾಶ ಮಾಡಬೇಕು. ಆವಾಗ ಅದೇ ಡೀಮನ್ ಬಂದು ಅವನ್ನ ಕೊಲ್ಲುತ್ತೆ. ಪ್ಯಾಸೆಂಜರ್ ಎಲ್ಲ ಬಂದು ನೋಡಿದಾಗ ಲೂಯಿಸ್ ಸತ್ತಿರ್ತಾನೆ. ಎಲ್ಲರೂ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಲೂ ಮಾತ್ರ ಧೈರ್ಯಗೆಡಲ್ಲ. ಅವಳು ಅದೇ ಕೂಡಲೇ ಸೋಫಿಯಾ ಅಜ್ಜಿಯೊಳಗೆ ಬಂದಿದ್ದ ದೆವ್ವನ ಹೊರ ತೆಗೆದು ಅವಳನ್ನ ಫ್ರೀ ಮಾಡ್ತಾಳೆ. ಹಾಗೆ ಎಲ್ಲರಿಗೂ ಇದೇ ಕೂಡಲೇ ಲಾಸ್ಟ್ ಬೋಗಿಗೆ ಹೋಗಿ ಟ್ರೈನ್ನ ಸಪರೇಟ್ ಮಾಡೋ ಕೇಳ್ತಾಳೆ. ಸರಿ ಅಂತ ಎಲ್ಲರೂ ಆ ಕಡೆ ಹೋದ್ರೆ ಲೂ ಒಬ್ಬಳೆ ಆ ಡೀಮನ್ ಒಟ್ಟಿಗೆ ಹೋರಾಡೋಕೆ ಹೋಗ್ತಾಳೆ. ಆದರೆ ಅವಳೊಬ್ಬಳನ್ನ ಕಳಿಸೋಕೆ ಎಡ್ವಿನ್ಗೆ ಮನಸ್ಸು ಬರಲ್ಲ. ಅವನು ಎಲ್ಲರೊಟ್ಟಿಗೆ ನಾನು ಲೂ ಇದ್ದಲ್ಲಿ ಹೋಗ್ತೇನೆ, ನೀವು ಮುಂದೋಗಿ ಅಂತ ಲೂನ ಹುಡುಕುತ್ತಾ ಮುಂದೆ ಹೋಗ್ತಾನೆ. ಎಡ್ವಿನಲ್ಲಿ ಬರೋಷ್ಟಲ್ಲಿ ಈ ಲೂ ಹಾಗೆ ಗೇಬ್ರಿಯಲ್ ಒಳಗಿದ್ದ ಡೀಮನ್ನ ಮುಖಾಮುಖಿ ಒಂದೇ ಸಮನೆ ಆಗ್ತಿರುತ್ತೆ. ಮೊದಲು ಈ ಡೀಮನ್ ಅವಳಿಗೆ ಮ್ಯಾನಿಪುಲೇಟ್ ಮಾಡುತ್ತೆ, ನನ್ನ ಅಡಿಯಾಳಾಗಿರುವಂತ. ಬಟ್ ಇವಳು ಕೇಳದಿದ್ದಾಗ ಅದು ಇವಳ ಮೇಲೆ ಅಟ್ಯಾಕ್ ಮಾಡೋಕ್ ಬರುತ್ತೆ. ಆವಾಗ ಅಲ್ಲಿ ಸರಿಯಾದ ಸಮಯಕ್ಕೆ ಬಂದ ಎಡ್ವಿನ್ ಗೇಬ್ರಿಯಲ್ ಒಳಗಿದ್ದ ಡೀಮನ್ ಮೇಲೆ ಹಾರಿ ಬಿಡ್ತಾನೆ. ಅದರಿಂದ ಆ ಡೀಮನ್ಗೆ ಇನ್ನೂ ಕೂಡ ಕೋಪ ಬರುತ್ತೆ. ಆಕ್ಚುಲಿ ಆ ಡೀಮನ್ಗೆ ಇನ್ನೊಂದು ದೇಹ ಬೇಕಿದ್ದ ಕಾರಣ ಅದು ಗೇಬ್ರಿಯಲ್ ದೇಹನ ಬಿಟ್ಟು ಸೀದಾ ಈ ಎಡ್ವಿನ್ ದೇಹನ ಸೇರ್ಕೊಳ್ಳುತ್ತೆ. ಆವಾಗ ಎಡ್ವಿನ್ ಈ ಗೇಬ್ರಿಯಲ್ಗೆ ಹೇಳ್ತಾನೆ, ಇದೇ ಕೂಡಲೇ ನೀನು ಲಾಸ್ಟ್ ಬೋಗಿಗೆ ಹೋಗು, ಎಲ್ಲರಿಗೂ ಆರ್ಡರ್ ಮಾಡು, ಇದು ಲೂನ ಆರ್ಡರ್, ಈ ಕೂಡಲೇ ಟ್ರೈನ್ನ ಸಪರೇಟ್ ಮಾಡ್ಬೇಕಂತ. ಇವನು ಕೂಡ ಸರಿ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಆ್ಯಂಡ್ ಇವಾಗ ಎಡ್ವಿನ್ ಈ ಲೂ ಕೂಡ ಅಡ್ವೈಸ್ ಮಾಡ್ತಾನೆ, ನಾನೇಗೂ ಇಲ್ಲಿವರೆಗೆ ತುಂಬ ಪಾಪ ಮಾಡಿದ್ದೇನೆ, ನನ್ನ ಪಾಪಕ್ಕೆ ಪರಿಹಾರ ಅಂದರೆ ಇದು ಮಾತ್ರ, ನಾ ಸಾಯ್ತೇನೆ, ನೀವು ಬಚಾವಾಗೂ ಇಲ್ಲಿಂದ ಹೋಗು ಅಂತ ತುಂಬ ಹೇಳ್ತಾನೆ. ಬಟ್ ಇವಳು ಮಾತ್ರ ಹೋಗೋದಿಲ್ಲ. ಆ್ಯಂಡ್ ಕೊನೆಗೂ ಬೇರೆ ದಾರಿ ತೋರದೆ ಆ ಡೀಮನ್ ಇವಳನ್ನ ಕೊಲ್ಲೋಕೆ ಬರುತ್ತೆ. ಆವಾಗ ಅವಳು ಮತ್ತೆ ಪುನಃ ದೆವ್ವದ ಲೋಕಕ್ಕೆ ಹೋಗ್ತಾಳೆ. ಅಲ್ಲಿ ಅವಳ ತಂದೆಯ ಆತ್ಮ ಬಂದು ಅವಳಿಗೆ ಒಂದು ಮಾತು ಹೇಳುತ್ತೆ. ಆ್ಯಕ್ಚುಲಿ ಅವನು ಡೀಮನ್ ಒಟ್ಟಿಗೆ ಹೋರಾಡಿ ಆ ಡೀಮನ್ನ ಶಕ್ತಿ ಕೂಡ ಅವನಿಗೆ ಬಂದಿತ್ತು. ಆ ಶಕ್ತಿನ ಮೊದಲೇ ಅವನು ಇವಳಿಗೆ ಕೊಟ್ಟಿದ್ದ, ಅಂದರೆ ಲೂ ಕೊಟ್ಟಿದ್ದ. ಸೊ ಲೂ ಒಟ್ಟಿಗೆ ಒಂದು ಅಪಾರವಾದ ಶಕ್ತಿ ಮೊದಲಿಂದನೂ ಇದೆ. ಬಟ್ ಅವಳಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ತಂದೆಯ ಆತ್ಮ ಬಂದು ಅದ್ರ ಬಗ್ಗೆ ಗೊತ್ತು ಮಾಡಿಸುತ್ತೆ. ಸೊ ಅದನ್ನ ಅರಿತಾ ಇಲ್ಲೂ ಅದೇ ಕೂಡಲೇ ತನ್ನ ಶಕ್ತಿಯಿಂದ ಆ ಡೀಮನ್ನ ಕೊಂದು ಬಿಡ್ತಾಳೆ. ಹಾಗೆ ಅದೇ ಶಕ್ತಿ ಮೂಲಕ ತಾನು ಕೂಡ ಆ ಟ್ರೈನಿಂದ ಪಾರಾಗ್ತಾಳೆ. ಮೂವಿಯ ಲಾಸ್ಟ್ ಸೀನ್ನಲ್ಲಿ ನಮಗೆ ಎಡ್ವಿನ್ನ ಅಂತ್ಯಕ್ರಿಯೆ ಆಗುವುದನ್ನ ತೋರಿಸ್ತಾರೆ. ಅಲ್ಲಿ ಈ ಲೂ ಹೋಗಿ ಎಡ್ವಿನ್ನ ಮಕ್ಕಳಿಗೆ ತನ್ನ ತಂದೆ ಎಷ್ಟು ಒಳ್ಳೆಯವರು, ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರನ್ನೋ ಎಲ್ಲ ವಿಷಯನ ಹೇಳ್ತಾಳೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.